ಮುಗಿಯಮದಪ್ಪ. ಇನ್ನು ನಾಳೆ ಗುರು ಪೌರ್ಣಮಿ, ಯಾರು ದಯವಿಟ್ಟು ಮರ್ತ್ಬಿಡ್ಬೇಡಿ. ಇನ್ನು ನಿಮ್ಗೆ ಆಟ ಪಾಠಗಳನ್ನ ಕಲಿಸಿದ ಗುರುಗಳನ್ನು ನಾಳೆ ಒಂದು ದಿವಸನಾದ್ರೂ ನೆನ್ಸ್ಕೊಳ್ಳಿ. ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾ ನಾನ್ ಮಾಡಿದ್ದೆ ಇವತ್ತು ಬ್ರೆಡ್ ಗುಲಾಬ್ ಜಾಮೂನು. ಇನ್ನು ಈ ಗುಲಾಬ್ ಜಾಮೂನ್ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ಬೇಕರಿಲಿ ಹೋಗಿ ಒಂದು ಬ್ರೆಡ್ ತಗೊಳ್ಳಿ, ಕಾಸು ಕೊಡಿ, ಇಲ್ಲ ಅಂತಂದ್ರೆ ಅವ್ರು ಕೊಡಲ್ಲ. ಇನ್ನು ಬ್ರೆಡ್ ತಗೊಂಡ್ಬಂದು ಇದನ್ನ 4 ಕಡೆನೂ ನೀಟಾಗಿ ಕಟ್ ಮಾಡ್ಕೊಬೇಕು. ಪಾತ್ರೆ ತಗೊಂಡು ಅದ್ರಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ಹಾಲ್ ಹಾಕಿ ಇದನ್ನ ಕಸ್ಕಾ ಪಸ್ಕಾ ಅಂತ ಚೆನ್ನಾಗಿ ಇಸ್ಕ್ಬೇಕು. ಜಾಸ್ತಿ ಗಟ್ಟಿ ಆಗ್ಬಾರ್ದು. ಸ್ವಲ್ಪ ಕೈ ಎಣ್ಣೆ ತಟ್ಕೊಂಡು ನೀಟಾಗಿ ಇದನ್ನ ಆಲೂಗಡ್ಡೆ ಬಣ್ಣ ತರ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಮತ್ತೆ ಅದನ್ನ ಹಾಕಿ ಸ್ವಲ್ಪ ಕ್ರಂಚ್ ಆಗೋ ತನಕ ಬಿಟ್ಟು ಮತ್ತೆ ಅದನ್ನ ಇನ್ನೊಂದು ಪಾತ್ರೆ ತೆಗೆದು ಹಾಕೊಂಡು ಮತ್ತೆ ಇನ್ನೊಂದು ಪಾತ್ರೆನಲ್ಲಿ ಸಕ್ಕರೆ, ಒಂದ್ ಸ್ವಲ್ಪ ಏಲಕ್ಕಿ ಕಾಯಿ, ಲೈಟ್ ಆಗಿ ನೀರ್ ಹಾಕಿ ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕು. ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇನ್ನು ಅದನ್ನ ಕುದಿಸಿದಾದ್ಮೇಲೆ ಜಾಮೂನ್ ಫ್ರೈ ಮಾಡಿ ಹಾಕೊಂಡಿರೋ ಪಾತ್ರೆಗೆ ಇದನ್ನ ಎತ್ತಿ ನೀಟಾಗಿ ಉಯ್ಬೇಕು. 20 ನಿಮಿಷ ಬಿಟ್ಟು ಚೆನ್ನಾಗಿ ಡ್ರೈ ಆದ್ಮೇಲೆ ತಿಂದ್ರೆ ಸಖತ್ತಾಗಿರುತ್ತೆ. ನಮ್ಮ ಅಪ್ಪರಾಣೆ ನಾನಂತೂ ತಿಂದಿಲ್ಲ, ತಿಂದವ್ರು ಹೇಳ್ತಾರೆ, ಕೇಳ್ರಿ. ಹಿಂಗ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫಸ್ಟ್ ಅವ್ರಿಗೆ ತಿನ್ನಿಸ್ಬಿಟ್ಟು ಚೆನ್ನಾಗೈತೆ ಅಂದ್ಮೇಲೆ ನಾನ್ ಮಾಡಿದ್ ಯಾಕೆ ತಿನ್ಬಾರ್ದು ಅಂತೇಳಿ ಕಡೆಗೆ ನಾನೊಂದು ಬಾಯಿಗೆ ಹಾಕೊಂಡೆ. ಇನ್ನು ಬ್ರೆಡ್ ಗುಲಾಬ್ ಜಾಮೂನ್ನ ನೀವು ಟ್ರೈ ಮಾಡಿ. ತುಂಬ ಈಸಿ, ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್.